ಸ್ನೇಹಿತರೆ, ಎರಡೇ ನಿಮಿಷ ಮಾತನಾಡೋದು. ಶ್ರೀ ಸಂದೀಪ್ ಅವರು PF ಕಮಿಷನರ್ ಬಂದಿದ್ದಾರೆ. ಇವಾಗ 2 ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೇವೆ ಅವರಿಗೆ. ಒಂದು ಮನವಿ ಪತ್ರ ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಒಂದು ತೀರ್ಪು ಏನಿದೆ, ಆ ತೀರ್ಪನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಈ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಅದನ್ನ ಕೊಡ್ತಾ ಇದ್ದೇವೆ. ಆ ಒಂದು ತೀರ್ಪು ನಮ್ಮ ಪರವಾಗಿದ್ದು, ಆ ಒಂದು ತೀರ್ಪನ್ನ 90 ದಿನಗಳಲ್ಲಿ ಅನುಷ್ಠಾನಗೊಳಿಸಿ ಅಂತ ಹೇಳಿ ಮಾನ್ಯ ನ್ಯಾಯಾಧೀಶರು ಆದೇಶ ನೀಡಿದ್ದಾರೆ. ಆ ಒಂದು ಇದು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ತೀರ್ಪು. ಈ ಒಂದು ತೀರ್ಪಿನಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಕ್ರಮವಹಿಸಬೇಕು ಅಂತ ಹೇಳಿ ನಾವು ಇವತ್ತು ಒಂದು ತೀರ್ಪನ್ನ ಕೊಡ್ತಾ ಇದ್ದೀವಿ. ಇದು ಒಂದು ಮನವಿ ಪತ್ರ. ಇದು ಎರಡನೇ ಮನವಿ ಪತ್ರ. ಇದು 42ನೇ ಪ್ರತಿಭಟನಾ ಸಭೆಯ ಮನವಿ ಪತ್ರ. ಇದು ಈ ಒಂದು ಮನವಿ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದೀವಿ ಅಂತ ಅಂದ್ರೆ, RC ಗುಪ್ತಾ ಮತ್ತೆ ಸುನೀಲ್ ಕುಮಾರ್ ಪ್ರಕರಣ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು. ನೀವು 2014 ಮೇಲೆ ಕೆಳಗೆ ಬೇಡ, 2014 ಕೆಳಗಿರೋರಿಗೂ ಕೊಡಿ, ಮೇಲಿರೋರಿಗೂ ಕೊಡಿ. ನಾವು ದುಡ್ಡು ಕಟ್ಟಕ್ಕೆ ತಯಾರಿದ್ದೀವಿ. ನಮ್ಮಿಂದ ಹಣ ಪಾವತಿ ಮಾಡಿಸ್ಕೊಂಡು ನೀವು ಒಂದು ಆದೇಶಗಳನ್ನ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಈ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇವೆ. ಜೊತೆಗೆ ನಮ್ಮ ಒಂದು 41 ಮನವಿ ಪತ್ರಗಳ ಉಲ್ಲೇಖನೂ ಕೂಡ ಇಲ್ಲಿ ಹಾಕಿದ್ದೇವೆ. ಈ ಎಲ್ಲ ಅಂಶಗಳನ್ನು ಕೂಡ ನಾವು ಇದರಲ್ಲಿ ಉಲ್ಲೇಖ ಮಾಡಿ ಜುಲೈ 1ನೇ ತಾರೀಕು ನಡೆಯತಕ್ಕಂಥ ಏನು CBT ಮೀಟಿಂಗ್ ಐತೆ ಅದರಲ್ಲಿ ನಮ್ಮ ಪ್ರಸ್ತಾವನೆ ತಗೊಳ್ಳೇಬೇಕು ಅಂತೆಲ್ಲೂ ಕೂಡ ಬರೆದಿದ್ದೇವೆ. ಈ ಮನವಿ ಪತ್ರ ನಿಮಗೆ ಕಳಿಸ್ಕೊಡ್ತೀವಿ, ನೀವು ಕೂಡ ದಯವಿಟ್ಟು ಓದಿ ಅದನ್ನ. ಅದರ ಜೊತೆಗೆ 21ನೇ ತಾರೀಕಿಂದ ಮುಂಗಾರು ಅಧಿವೇಶನ ಪ್ರಾರಂಭವಾಗ್ತಾ ಇದೆ, ಜುಲೈ. ಆ ಮುಂಗಾರು ಅಧಿವೇಶನದಲ್ಲಿ ನಮ್ಮ ಒಂದು ಬೇಡಿಕೆನ ಪಾರ್ಲಿಮೆಂಟ್ ಅಲ್ಲಿ ತಾವು ಮಂಡಿಸಿ ಮಾನ್ಯ ಮುನ್ಸುಖ್ ಮಾಂಡವೀಯ ಅವರು ನಮ್ಮ ಬೇಡಿಕೆನ ಈಡೇರಿಸಿಕೊಡ್ಬೇಕು ಅಂತ ಹೇಳಿ ಈ ಒಂದು ಮನವಿ ಪತ್ರ, ಒಟ್ಟು 5 ಸೆಟ್ ಮನವಿ ಪತ್ರ. ಒಂದು ಶೋಭಾ ಕರಂದಾಜೆ ಅವರಿಗೆ, ಮತ್ತೊಂದು PF ಕಮಿಷನರ್ ಅವರಾದ ಶ್ರೀಮತಿ ಸುಮಿತ್ರಾ ವಾದ್ರಾ ಅವರಿಗೆ, ಇನ್ನೊಂದು ರಮೇಶ್ ಕೃಷ್ಣಮೂರ್ತಿ ಅವರಿಗೆ, ಇನ್ನೊಂದು ಭವಿಷ್ಯ ನಿಧಿ ಕಚೇರಿ ಅಧಿಕಾರಿಗಳಿಗೆ. ಇಷ್ಟು ಮನವಿ ಪತ್ರಗಳನ್ನು ನಾವು ಉಲ್ಲೇಖ ಮಾಡಿ ಕೊಡ್ತಾ ಇದ್ದೇವೆ. ಒಂದು ವೇಳೆ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಬೇಡಿಕೆ ಈಡೇರಿಸಲ್ಲ ಅಂತ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. We are going to take a proactive step. We are not going to leave you because we have already struggled and we are suffering from starvation. You believe or not, for the past 10 years we are fighting for justice. Still we are not able to get the justice. This is ultimate memorandum you are submitting to you. Please take action and give justice. Suppose if nothing is done, we are going to make another strike in the Freedom Park and we will get justice there only. So we are humbly requesting you to forward the memorandum and take appropriate action to fulfill our demands. In addition to that, the Karnataka High Court has passed the judgment. You please implement the order within time. Otherwise, the members of petitioners are going to file the contempt of court case. Don't give room for contempt of court case. Please implement the High Court of Karnataka judgment and also our other demands what we have incorporated in the memorandum. We are in the stage of last journey, sir. Last journey. We are very much sympathetic to the public, but also you will know that we are bound by the rules and regulation of the organization. We are just accepting the memorandum which you have just given to me, and we will forward these memorandum to the concerned authority. Whatever the concerned authority will tell, we will surely try to implement all this. That is the thing which I can tell right now, because I am also bound by the rules and regulation of the institution. So I cannot add anything further to this, but in the personal capacity or in the official capacity, I am just accepting the memorandum, and I will certainly make sure that these memorandum will be sent to the highest authority to which this is needs to be done. That thing I can assure everyone of. Thank you.